ಬೆಂಗಳೂರಿನಲ್ಲಿ ಸಿಇಟಿ ಪರೀಕ್ಷೆ ವೇಳೆ ಈ ಜನಿವಾರ ಜಟಾಪಟಿ ನಡೀತಲ್ಲ, ಅಭ್ಯರ್ಥಿಗಳಿಂದ ಜನಿವಾರವನ್ನು ತೆಗೆಸಿದಂತಹ ವಿಚಾರ ಇದೆಯಲ್ಲ, ಇದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದವರು ಪತ್ರವನ್ನು ಬರೆದಿದ್ದಾರೆ. ಜನಿವಾರ ತೆಗೆಸಿರ್ತಕ್ಕಂಥ ಕಾಲೇಜಿನ ಲೈಸೆನ್ಸ್ ಅನ್ನೇ ರದ್ದುಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ ಪತ್ರದಲ್ಲಿ. ಈ ಪ್ರಕರಣ ಅತ್ಯಂತ ದುರಾದೃಷ್ಟಕರ ಹಾಗೂ ಖಂಡನೀಯ. ಜನಿವಾರ ತೆಗೆಸಿದ್ದಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನೋವಾಗಿದೆ. ಕಳೆದ ವರ್ಷ ಇದೇ ರೀತಿಯಾದಂತಹ ಘಟನೆ ಆದಾಗ ನಾವು PIL ಅನ್ನು ಸಲ್ಲಿಸಿದ್ವಿ. ಈ ರೀತಿ ಘಟನೆ ಆಗದಂತೆ ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿತ್ತು. ಆದರೆ ಈ ವರ್ಷವೂ ಮತ್ತೆ ಅದೇ ರೀತಿಯಾದಂತಹ ಘಟನೆ ಮರುಕಳಿಸಿದೆ. ಇದು ಬ್ರಾಹ್ಮಣ ಸಮುದಾಯದ ಮೇಲಿನ ಅಟ್ರಾಸಿಟಿ ಆಗಿದೆ. ಇದೊಂದು ಷಡ್ಯಂತ್ರ ಅನ್ನಿಸ್ತಾ ಇದೆ ಅಂತ ಪತ್ರದಲ್ಲಿ ಬ್ರಾಹ್ಮಣ ಮಹಾಸಭಾದವರು ಉಲ್ಲೇಖ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಇದೇ ರೀತಿ ಘಟನೆ ನಡೆದಿರ್ತಕ್ಕಂಥ ಮಾಹಿತಿ ಇದೆ. ಪೊಲೀಸ್ ಠಾಣೆಯಲ್ಲಿ ದೂರು ಪಡಿತಾ ಇಲ್ಲ, ಹೋರಾಟ ನಿಲ್ಲೋದಿಲ್ಲ ಅಂತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾಗಿರುವಂಥ ಎಸ್ ರಘುನಾಥ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆ CET ಪರೀಕ್ಷೆಯ ವೇಳೆ ಆದಂತಹ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಬ್ರಾಹ್ಮಣ ಮಹಾಸಭಾದವರು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇದು ಧಾರ್ಮಿಕ ನಂಬಿಕೆಗೆ ಧಕ್ಕೆ ತಂದಿರತಕ್ಕಂಥ ವಿಚಾರ. ಆ್ಯಕ್ಚುಲಿ ಎಲ್ಲೂ ಇಲ್ಲ, ರೂಲ್ಸಲ್ಲಿಲ್ಲ, ಗೈಡ್ಲೈನ್ಸಲ್ಲಿಲ್ಲ ನೀವು ಹಾಕಿರುವಂತಹ ಜನಿವಾರವನ್ನು ತೆಗೆಸಬೇಕು ಅಂತ. ಆದರೆ ಜನಿವಾರವನ್ನು ತೆಗೆಸಿ ಇವತ್ತು ಈ ಒಂದು ಕಾಲೇಜು ವ್ಯಾಪಕ ಆಕ್ರೋಶಕ್ಕೆ ಗುರಿಯಾಗಿದೆ. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಶಶಿ, CET ಪರೀಕ್ಷೆ ವೇಳೆ ಆದಂತಹ ಒಂದು ಘಟನೆ, ಇದು ಅಚಾತುರ್ಯ ಅಂತ ಖಂಡಿತವಾಗ್ಲೂ ಕರೆಯೋದಿಲ್ಲ. ಯಾಕೆಂದರೆ ಉದ್ದೇಶಪೂರ್ವಕವಾಗಿಯೇ ಜನಿವಾರವನ್ನು ತೆಗೆಸಿರೋ ಹಾಗೆ ಕಾಣಿಸ್ತಾ ಇದೆ. ಸ್ವತಃ ಪರೀಕ್ಷಾರ್ಥಿಗಳಾಗಿರ್ಬೋದು ಅಥವಾ ಪರೀಕ್ಷಾರ್ಥಿಗಳ ಪೋಷಕರಾಗಿರ್ಬೋದು ಇದೇ ರೀತಿಯಾದಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗ ಬ್ರಾಹ್ಮಣ ಮಹಾಸಭಾದವರು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಡೀಟೇಲ್ಸ್ ಕೊಡೋದಾದರೆ ಶಶಿ. ಶಿವಶಂಕರ್, ಕಳೆದ ವರ್ಷ ಡಿಸೆಂಬರ್ನಲ್ಲಿ 2025ರಲ್ಲಿ ಇದೇ ರೀತಿಯಂತ ಘಟನೆ ರಾಯಚೂರಿನಲ್ಲಿ ಕೂಡ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಸೆಕ್ಯೂರಿಟಿ ಆಗಿರ್ಬೋದು, ಎಕ್ಸಾಮ್ ಕೋಆರ್ಡಿನೇಟರ್ ಆಗಿರ್ಬೋದು, ಇಬ್ಬರನ್ನು ಕೂಡ ಸಸ್ಪೆಂಡ್ ಅನ್ನ ಮಾಡಿದ್ರು. ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಕ್ಷಮಾಪಣೆಯನ್ನು ಕೂಡ ಕೇಳಿದ್ರು. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವಂತ ವಿಚಾರದಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು, ಅದು ನಾವು ಕೂಡ ಸಾರಿಯನ್ನ ಕೇಳ್ತೇವೆ, ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಕೂಡ ಕಳೆದ ವರ್ಷ ಕೂಡ ಕ್ಷಮಾಪಣೆಯನ್ನು ಕೂಡ ಮಾಡಿದ್ರು. ಆದ್ರೆ ಅದಾದ್ರೂ ಕೂಡ ಎಚ್ಚೆತ್ತುಕೊಳ್ಳದೆ ನಿನ್ನೆ ಮಡವಾಳದಲ್ಲಿ ಇದೇ ರೀತಿಯಂತ ಘಟನೆ 4 ಜನ ವಿದ್ಯಾರ್ಥಿಗಳ ಮೇಲೆ ಜನಿವಾರವನ್ನು ತೆಗೆಸುವಂತ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಅವರು ಮಾಡುವಂತಹ ಉದ್ದೇಶ, ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ರ, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡೋದಕ್ಕೆ ಮಾಡಿದ್ರ, ಇಲ್ಲ ಸಮಾಜಕ್ಕೆ ಏನಾದ್ರೂ ಬೇರೆ ಮೆಸೇಜ್ ಅನ್ನ ಕೊಡೋದಕ್ಕೆ ಮಾಡಿದ್ರ? ಯಾಕೆ ಅಂತಂದ್ರೆ ಜನಿವಾರ ಅನ್ನೋದು ಬ್ರಾಹ್ಮಣರಿಗೆ ಒಂದು ರೀತಿಯಂತ ಜೀವ ಇದ್ದಂಗೆ, ಅದರಲ್ಲೇ ತಮ್ಮ ಆತ್ಮವನ್ನೆಲ್ಲ ಕೂಡ ಇಟ್ಕೊಂಡಿರ್ತೀವಿ. ನಾವೇನಾದ್ರೂ ಜನಿವಾರವನ್ನ ತೆಗೆಯೋದಾದ್ರೆ ನಾವು ನಮ್ಮ ತಂದೆಯವರೇನಾದ್ರೂ ತೀರ್ಕೊಂಡಾಗ ಅರ್ಧ ಜನಿವಾರವನ್ನ ಮಾತ್ರ ತೆಗಿತೇವೆ, ಉಳಿದಿದ್ದು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಪ್ರಾಣ ಹೋಗಿಯವರು ಕೂಡ ನಾವು ಜನಿವಾರವನ್ನು ತೆಗೆಯೋದಿಲ್ಲ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಸಂಪ್ರದಾಯದಲ್ಲಿ ಇದೆ. ಹೀಗಾಗಿ ಬ್ರಾಹ್ಮಣ ಸಮುದಾಯದವರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ಇಡೀ ಸಮಾಜದನ್ನ ಎಲ್ಲ ಒಂದ್ ಕಡೆ ಬೇರೆ ಕಡೆ ತೆಗೆದುಕೊಳ್ಳುವಂತ ಕೆಲಸ, ಧಾರ್ಮಿಕ ಮನೋಭಾವಗಳಿಗೆ ಧಕ್ಕೆ ತರುವಂತ ಪದೇ ಪದೇ ಈ ರೀತಿಯಾಗಿ ಮರುಕಳಿಸಿದೆ. ಇನ್ನು ಮುಂದಾದ್ರೂ ಕೂಡ ಈ ರೀತಿಯಾಗಿ ಆಗಬಾರದು, ಇದು ಅಟ್ರಾಸಿಟಿ ಆಗಬೇಕು. ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣವನ್ನು ದಾಖಲಿಸಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕು. ಈಗಾಗಲೇ ನಾವು ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ವಿ, ಆದ್ರೆ FIR ಕೂಡ ದಾಖಲಿಸಿಲ್ಲ, ಅವರ ಅರೆಸ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ. ಈ ಒಂದು ವೇಳೆ ನೀವೇನಾದ್ರೂ ಈಗಲೇ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರ ವಿರುದ್ಧ ಪ್ರಕರಣವನ್ನು ದಾಖಲಿಸಿಲ್ಲ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಸರ್ಕಾರ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಪತ್ರವನ್ನು ಕೂಡ ಮುಖ್ಯಮಂತ್ರಿಗೆ ಬರೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಅವರ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ 3 ಜನರ ವಿರುದ್ಧ ತನಿಖೆಗೆ ಕೂಡ ಏನು ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಏನು ಉನ್ನತ ಶಿಕ್ಷಣ ಸಚಿವರಂತ MC ಸುಧಾಕರ್ ಅವರು ಕೂಡ ಕ್ಷಮಾಪಣೆ ಜೊತೆ ಅವರ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು CET ಕೂಡ ಇದೆ, ಮುಂದಿನ ವರ್ಷದಲ್ಲಾದ್ರೂ ಕೂಡ ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಮಹಿಳೆಯರು ಧರಿಸಿರುವಂತಹ ತಾಳಿಯನ್ನು ತೆಗೆಯೋದಾಗ್ಲಿ, ಬ್ರಾಹ್ಮಣರು ಧರಿಸಿರುವಂತಹ ಜನಿವಾರಗಳನ್ನು ತೆಗೆಯೋದಾಗ್ಲಿ ಯಾರು ಕೂಡ ಮಾಡಬಾರದು. ಧಾರ್ಮಿಕ ಮನೋಭಾವನೆಗಳ ವಿರುದ್ಧ ಯಾರು ಕೂಡ ಧಕ್ಕೆ ತರುವಂತಹ ಕೆಲಸವನ್ನ ಮಾಡಬಾರದು ಅನ್ನೋದು ಎಲ್ಲರ ಉದ್ದೇಶ ಆಗಿದೆ. ಶಿವಶಂಕರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.